ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರರ ಸಹಕಾರಿ ಸಂಘದ ಪುತ್ತೂರು ಇದರ ವತಿಯಿಂದ ಸುಳ್ಯದ ಬಂಗ್ಲೆಗುಡ್ಡೆಯಲ್ಲಿ ನಿರ್ಮಿಸಿರುವ ನೂತನ ಕಟ್ಟಡ ಮತ್ತು ಆಧುನಿಕ ಸಂಸ್ಕರಣಾ ಘಟಕದ ಉದ್ಘಾಟನೆ ನಡೆಯಿತು. ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆಯಾದ ಶೋಭಾ ಕರಂದ್ಲಾಜೆಯವರು ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸುಳ್ಯದ ಅತ್ಯಂತ ಹೃದಯ ಭಾಗದಲ್ಲಿರುವ ಕಟ್ಟಡವಿದು. ಜೇನು ಚಾಕೊಲೇಟ್ ಅನ್ನು ದೇಶಕ್ಕೆ ಸಮರ್ಪಣೆ ಮಾಡುತ್ತಿದ್ದೇವೆ ಎಂದರು. ಸುಳ್ಯದ ಅತ್ಯಂತ ಹೃದಯ ಭಾಗದಲ್ಲಿರುವಂತಹ ಕಟ್ಟಡ ಇದು. ಜೇನು ಸಂಸ್ಕರಣಾ ಘಟಕ, ಹಾಗೆಯೇ ಇವತ್ತು ಜೇನು ಚಾಕ್ಲೇಟ್ ಅನ್ನು ಕೂಡ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಸಮರ್ಪಣೆ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ರೈತರು ಮತ್ತು ರೈತರ ಮಕ್ಕಳು. ನಮ್ಮ ಜೀವನ ಅವಲಂಬಿತ ಆಗಿರುವಂಥದ್ದೇ ನಮ್ಮ ರೈತಾಪಿ ಕೆಲಸದಿಂದ ಅನ್ನುವಂಥದ್ದು ಸತ್ಯ ಇದೆ. ಸುಳ್ಯದ ಸುತ್ತಮುತ್ತ ಭಾರಿ ದೊಡ್ಡ ಇಂಡಸ್ಟ್ರಿ ಇದೆ ಅನ್ನುವಂಥದ್ದು ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಅವರು ಮಾತನಾಡಿ, ಜೇನನ್ನು ಸಂಸ್ಕರಿಸಿ ಆಧುನಿಕವಾಗಿ ಜೇನಿನ ಚಾಕೊಲೇಟ್ ಅನ್ನು ಮಾಡುವ ಉದ್ದೇಶವನ್ನು ಈ ಹಿಂದೆ ಹೊಂದಲಾಗಿತ್ತು. ಅದರಂತೆ ಇವತ್ತು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗಿದೆ ಎಂದರು. ಇಂದಿನ ಕಾಲದಲ್ಲಿ ಜೇನುತುಪ್ಪಕ್ಕೆ ಬಹಳ ಬೇಡಿಕೆ ಇತ್ತು. ನಾವು ಚಿಕ್ಕಂದಿನಲ್ಲಿ ನೋಡ್ತಾ ಯಾವುದೇ ಮದ್ದನ್ನು ಕೊಡುವುದಿದ್ರೂ ಮಾತ್ರೆಯನ್ನು ಜೇನುತುಪ್ಪದಲ್ಲಿ ಅರೆದು ಕೊಡುವಂಥ ಒಂದು ಕಾಲ ಇದರಿಂದ ಇವತ್ತು ಜೇನುತುಪ್ಪ ಮಾರುಕಟ್ಟೆಯಲ್ಲಿ ಕಮ್ಮಿ ಆಗ್ತಾ ಬಂತು. ಆದರೆ 1938ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಅದರ ಬೆನ್ನು ಬಿಡದೆ ಇದನ್ನು ಸಂಸ್ಕರಿಸಿ ಆಧುನಿಕವಾಗಿ ಒಂದು ಚಾಕ್ಲೇಟನ್ನು ಮಾರುಕಟ್ಟೆಗೆ ಬಿಡಬೇಕು ಅನ್ನುವಂಥ ಒಂದು ವಿಷಯ ಇಟ್ಟುಕೊಂಡು ನಮ್ಮಲ್ಲಿ ಆದೇಶ ಬಂದಾಗ ನನಗೆ ಬಹಳ ಸಂತೋಷ ಆಯಿತು. ಗ್ರಾಮಾಂತರ ಮಟ್ಟದಲ್ಲಿರುವಂಥ ಜನರಿಗೆ ಉಪ ಕಸುಬಾಗಿ ಒಂದು ಜೇನುತುಪ್ಪದ ಪೆಟ್ಟಿಗೆ ನೆಟ್ಟು ಅದರಿಂದ ಬರುವಂಥ ಆದಾಯದಿಂದ ಸ್ವಲ್ಪ ಸಂಸಾರಕ್ಕೆ ಒಳ್ಳೆಯ ರೀತಿಯಲ್ಲಿ ಬೆಂಬಲವಾಗುವ ರೀತಿಯಲ್ಲಿ ಕೆಲಸ ನಡೆಯುತ್ತೆ. ಶಾಸಕಿ ಭಾಗೀರಥಿ ಮುರಳಿ ಅವರು ಮಾತನಾಡಿ, ಒಂದಷ್ಟು ರೈತರು ಜೇನನ್ನು ತಯಾರು ಮಾಡುತ್ತಿದ್ದಾರೆ. ಆ ಜೇನನ್ನು ಮಾರಾಟ ಮಾಡುವ ಬಗ್ಗೆ ಚಿಂತನೆ ಇತ್ತು. ಆ ಚಿಂತನೆಗೆ ಪೂರಕ ಎಂಬಂತೆ ಮಾರ್ಗದರ್ಶನ ನೀಡುವ ಕಾರ್ಯಕ್ರಮವು ಜೇನು ಕೃಷಿ ಸಹಕಾರ ಸಂಘದ ಮೂಲಕ ಆಗುತ್ತಿದೆ ಎಂದರು. ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಜೇನು ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ಹಿಂದೆ ನಾವು ಸರ್ಕಾರದ ಯೋಜನೆಯಲ್ಲಿ ಮಾಡ್ತಾ ಬಂದಿದ್ದೆವು. ಅದಕ್ಕೊಂದಷ್ಟು ಪೆಟ್ಟಿಗೆಯನ್ನು ಕೊಟ್ಟು ಒಂದಷ್ಟು ರೈತರು ಜೇನನ್ನು ತಯಾರು ಮಾಡ್ತಿದ್ದಾರೆ. ಆ ಜೇನು ತಯಾರು ಮಾಡಿದನ್ನು ಎಲ್ಲಿ ನಾವು ಅದನ್ನು ಮಾರಾಟ ಮಾಡೋದು ಎನ್ನುವ ಬಗ್ಗೆ ಒಂದು ರೀತಿಯ ಚಿಂತನೆ. ಆ ಚಿಂತನೆಗೆ ಪೂರಕವಾದ ಮಾರ್ಗದರ್ಶನ ಇವತ್ತು ಜೇನು ಕೃಷಿ ಸಹಕಾರ ಸಂಘದ ಮುಖಾಂತರ ಆಗಿದೆ. ಒಳ್ಳೆಯ ಗುಣಮಟ್ಟದ ಜೇನು ನಮಗೆ ಸಿಗಬೇಕೆನ್ನೋ ನಿಟ್ಟಿನಲ್ಲಿ ಇವತ್ತು ಅದರೊಟ್ಟಿಗೆ ಚಾಕ್ಲೇಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಪೆಪ್ಪರ್ ಮತ್ತು ಅದು ನಾವು ಮಳೆಗಾಲದಲ್ಲಿ ಈ ಟೈಮಲ್ಲಿ ಸ್ವಲ್ಪ ಶೀತ ಜನ ಆದರೆ ನಮಗೆ ಹಿಂದೆ ನಮ್ಮ ಅಪ್ಪ ಅಮ್ಮ ಏನು ಮಾಡಿಕೊಡು, ಸ್ವಲ್ಪ ಒಳ್ಳೆ ಮೆಣಸು ಪುಡಿ ಮಾಡಿ ಅದಕ್ಕೆ ಸ್ವಲ್ಪ ಜೇನು ಹಾಕಿ ಕೊಟ್ಟರೆ ಕೆಂಪು ಶೀತ ಎಲ್ಲ ನೆಗಡಿ ಎಲ್ಲ ಕಡಿಮೆ ಆಗ್ತಿತ್ತು. ಅದನ್ನೇ ತಯಾರು ಮಾಡಿ ಇವತ್ತು ಚಂದ್ರಕೋಳ್ತಾರೆ ಯೋಜನೆ ಮಾಡಿಕೊಂಡು ಚಾಕ್ಲೇಟ್ ತಯಾರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ನೀರಬಿದ್ರಿ, ಸುಳ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೆಎಂ ಮುಸ್ತಫ, ದಕ್ಷಿಣ ಕನ್ನಡ ಜೇನು ವ್ಯವಸಾಯಗಾರ ಸಹಕಾರ ಸಂಘದ ಪುತ್ತೂರು ಅಧ್ಯಕ್ಷ ಸಹಕಾರ ರತ್ನ ಚಂದ್ರ ಕೋಲ್ಚಾರು, ನಿರ್ದೇಶಕರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ ಎಲ್ಇಡಿ ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, ಎಲ್ಇಡಿ ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, ಎಲ್ಇಡಿ ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED mirrors, water heaters, BLDC fans,
ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ.